السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه وسائر عباد الله الفائزين برضا الله. ಅತ್ಯಂತ ಗೌರವಾನ್ವಿತರಾದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಇಲ್ಲಿರುವ ಉಲಮಾಗಳು, ಉಮರಾಗಳು, ಪ್ರೀತಿಯ ಸಹೋದರರೇ ಸಹೋದರಿಯರೇ, ಕುತುಬುಜ್ಜಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ क़द्दसल्लाहु ಸಿರ್ರಹುಲ್ ಅಜೀಜ್ ರವರ ಪವಿತ್ರ ಉರೂಸ್ನ ಈ ಶುಭ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ದೇಶದ ರಕ್ಷಣೆಯಲ್ಲಿ ನಿರತರಾಗಿರುವ ಯೋಧರ ಸುರಕ್ಷತೆಗಾಗಿ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮ. ಇದರ ಅಗತ್ಯ ಏನು ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಹೊಟ್ಟೆ ತುಂಬ ಉಂಡು ರಾತ್ರಿ ಚೆನ್ನಾಗಿ ಮಲಗಿ ಹಾಯಾಗಿ ನಿದ್ದೆ ಹೋಗಲಿಕ್ಕೆ ಸಾಧ್ಯವಾಗಿದ್ದರೆ ಅದಕ್ಕೆ ಎರಡು ಶಕ್ತಿಗಳು ಕಾರಣ. ಒಂದು ರೈತರು, ಮತ್ತೊಂದು ಸೈನಿಕರು. ಆದ್ದರಿಂದಲೇ ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಣೆ ಮಾಡಿದರು, ಜೈ ಜವಾನ್ ಜೈ ಕಿಸಾನ್. ರೈತರು ಕಷ್ಟಪಟ್ಟು ಬೆಳೆಯುವ ಕಾರಣಕ್ಕಾಗಿ ನಮಗೆ ಅನ್ನ ಸಿಗ್ತದೆ. ರಾತ್ರಿ ಹಗಲೆನ್ನದ ಗಡಿ ಪ್ರದೇಶಗಳಲ್ಲಿ ಕಾದು ನಿಂತು ಒಳಗೆ ಬರಬಹುದಾದ ಸೈನಿಕರನ್ನು, ಶತ್ರುಗಳನ್ನು ಪ್ರತಿರೋಧಿಸುವಂತ ಸೈನಿಕರು ಇರುವ ಕಾರಣಕ್ಕಾಗಿ ನಾವು ಇವತ್ತು ನಿಶ್ಚಿಂತರಾಗಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಯೋಧರು ಇವತ್ತು ನಾವು ಕಾಣುತ್ತಿರುವಂತಹ ಅತ್ಯಂತ ಸಂಘರ್ಷಮಯವಾದ ವಾತಾವರಣದಲ್ಲಿ ಅವರಿಗೆ ನಿದ್ದೆ ಇಲ್ಲ. ಅವರಿಗೂ ನಮ್ಮ ಹಾಗೆ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಎಲ್ಲ ಅನಿವಾರ್ಯತೆಗಳು ಇದೆ. ಅದೆಲ್ಲವನ್ನು ಬದಿಗಿಟ್ಟು ರಾಷ್ಟ್ರ ರಕ್ಷಣೆಗೆ ಬೇಕಾಗಿ ಹೋರಾಡುವ ಕಾರಣದಿಂದಾಗಿ ಅವರ ಸುರಕ್ಷತೆ ನಮ್ಮ ಅತ್ಯಂತ ದೊಡ್ಡ ಅನಿವಾರ್ಯ. ಆ ಕಾರಣಕ್ಕಾಗಿ ಇವತ್ತು ಸಯ್ಯದ್ ಮದನಿಯವರ ಸಾನ್ನಿಧ್ಯದಲ್ಲಿ ಈ ರಾಷ್ಟ್ರದ ಯೋಧರಿಗೆ ಬೇಕಾಗಿ, ಸೈನಿಕರಿಗೆ ಬೇಕಾಗಿ ನಾವು ಪ್ರಾರ್ಥನಾ ಮಜಲಿಸ್ ಮಾಡಿದ್ದೇವೆ. ವಿಶೇಷತಃ ಉಳ್ಳಾಲಕ್ಕೆ ಮತ್ತು ಯೋಧರಿಗೆ ಒಂದು ಸಂಬಂಧ ಇದೆ. ಅದು ಏನು ಅಂತ ಹೇಳಿದರೆ, ಬ್ರಿಟಿಷರಿಗಿಂತ ಮೊದಲು ಈ ಭಾರತವನ್ನು ಆಕ್ರಮಣ ಮಾಡಿದಂತಹ ಪೋರ್ಚುಗೀಸರು ಪರಂಗಿಗಳು ಅಂತ ಹೇಳಿ ನಾವು ಹೇಳ್ತೇವೆ. ಆ ಪರಂಗಿಗಳ ವಿರುದ್ಧ ಹೋರಾಟ ಮಾಡಿದ ಧೀರ ವನಿತೆ ರಾಣಿ ಅಬ್ಬಕ್ಕ. ಆ ರಾಣಿ ಅಬ್ಬಕ್ಕರಿಗೆ ಸೇನಾಧಿಪತಿಯಾಗಿದ್ದವರು ಉಳ್ಳಾಳದ ಮುಸ್ಲಿಮರು, ಉಳ್ಳಾಳದ ಬ್ಯಾರಿಗಳು. ರಾಣಿ ಅಬ್ಬಕ್ಕರಿಗೆ ಯೋಧರಾಗಿ, ಸೈನಿಕರಾಗಿ ಸೇವೆ ಸಲ್ಲಿಸಿ ಪೋರ್ಚುಗೀಸರನ್ನು ಹೊಡೆದುರುಳಿಸಲಿಕ್ಕೆ ಸಾಧ್ಯವಾಗಿದ್ದರೆ ಅದು ಉಳ್ಳಾಳದ ಮುಸ್ಲಿಮರಿಂದ ಎನ್ನುವಂತಹ ಒಂದು ಐತಿಹಾಸಿಕವಾದ ಕಾರಣವನ್ನು ಮುಂದಿಟ್ಟು ಹೇಳುವುದಾದರೆ, ಇವತ್ತು ಹನೀಫಾಜಿಯಂತಹ, ಶಿಹಾಬುದ್ದೀನ್ ಸಕಾಫಿಯಂತಹ ಉನ್ನತರಾದ ಉಲಮಾಗಳು ಮತ್ತು ಉಮರಾಗಳು ಈ ಉಳ್ಳಾಳದವರು, ಇವರ ಪೂರ್ವಿಕರು ಒಂದೊಮ್ಮೆ ಯೋಧರಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂತಹವರು ಆಗಿರಬಹುದು. ಆದ್ದರಿಂದ ಅವರ ರಕ್ತದಲ್ಲಿ ಹೋರಾಟದ ಕಿಚ್ಚು ಇದೆ. ಒಂದೊಮ್ಮೆ ಈ ರಾಷ್ಟ್ರ ರಕ್ಷಣೆ ಬೇಕಾಗಿ ಇಳಿಬೇಕಾದ ಸೈನಿಕರಾಗಿ ಹೋರಾಡಬೇಕಾದ ಅನಿವಾರ್ಯತೆ ಬಂದರೆ ಖಂಡಿತವಾಗಿಯೂ ಮುಸ್ಲಿಮರಾದ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ನಮ್ಮ ಉಲಮಾಗಳು, ನಮ್ಮ ನಾಯಕರು ಈ ಮೊದಲೇ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಸೈನಿಕರು, ಯುದ್ಧ ಎನ್ನುವುದು ನಮಗೆ ಗೊತ್ತಿದೆ. ಯಾವತ್ತೂ ಕೂಡ ಯುದ್ಧ ಅದೊಂದು ಒಳ್ಳೆಯ ಸಂಗತಿ ಅಲ್ಲ, ಅನಿವಾರ್ಯವಾದ ಅನಿಷ್ಟ. ಯುದ್ಧ ಎನ್ನುವುದು ಅನಿವಾರ್ಯ, ಆದ್ರೆ ಅದು ಅನಿಷ್ಟ, ಒಳ್ಳೆಯದಲ್ಲ. ಯುದ್ಧದಿಂದ ನಾವು ಗೆಲ್ಲಬಹುದು, ನಾವು ಸಂಭ್ರಮಿಸಬಹುದು. ಆದರೆ ನಾವು ಗೆಲ್ಲುವುದರ ಹಿಂದೆ, ನಾವು ಸಂಭ್ರಮಾಚರಣೆ ಮಾಡುವುದರ ಹಿಂದೆ ನಮ್ಮ ನೂರಾರು ಸಾವಿರಾರು ಸೈನಿಕರ ಸಂಘರ್ಷಮವಾದ ಅವರ ಬದುಕು, ಅವರ ಕಣ್ಣೀರು, ಎಷ್ಟೋ ಯೋಧರು ಜೀವದಿರಬೇಕಾಗುತ್ತೆ. ಕೆಲವೊಮ್ಮೆ ನಾಗರಿಕರು ಕೂಡ ತಮ್ಮ ಬದುಕನ್ನು ಕಳೆದುಕೊಳ್ಳಬೇಕಾಗುತ್ತೆ. ಎಷ್ಟೋ ಹೆಣ್ಮಕ್ಕಳು ವಿಧವೆಯರಾಗ್ತಾರೆ, ಎಷ್ಟೋ ಮಕ್ಕಳು ಅನಾಥರಾಗ್ತಾರೆ, ಎಷ್ಟೋ ಕುಟುಂಬಗಳಲ್ಲಿ ಅಭದ್ರತೆ ಕಾಡುತ್ತದೆ, ಎಷ್ಟೋ ಕುಟುಂಬಗಳು ಅನಾಥವಾಗಿ ಬಿಡುತ್ತವೆ. ಆದ್ದರಿಂದ ನಾವು ಗೆದ್ರು, ನಮ್ಮ ಶತ್ರು ರಾಷ್ಟ್ರ ಸೋತ್ರು, ಎರಡೂ ಕಡೆಗಳಲ್ಲಿ ಕೂಡ ಕಷ್ಟಗಳು ಸಮಾನವಾಗಿರ್ತವೆ. ನಾವು ಹೇಳ್ತೇವೆ
ಓಡಿದವನಿಗೂ ಆಯಾಸ ಇರ್ತದೆ, ಓಡಿಸಿದವನಿಗೂ ಆಯಾಸ ಇರ್ತದೆ. ಓಡಿದವ ಮಾತ್ರ ಅಲ್ಲ, ಓಡಿಸಿದವ ಕೂಡ ಆಯಾಸ ಅನುಭವಿಸಬೇಕು. ಆದ್ರಿಂದ ಯಾವತ್ತೂ ಕೂಡ ಯುದ್ಧ ಬೇಡ ಎನ್ನುವುದು ಒಂದು ಸಾಮಾನ್ಯವಾದ ಸಿದ್ಧಾಂತ. ಆದರೆ ಅನಿವಾರ್ಯವಾದ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾಗುತ್ತದೆ. ಪವಿತ್ರವಾದ ಇಸ್ಲಾಮಿನ ಸಿದ್ಧಾಂತವನ್ನು ತೆಗೆದು ನೋಡಿದರೆ ಇಸ್ಲಾಮಿಗೆ ಅಲ್ಲಿ ಅನುಮತಿ ಇದೆ, ಯುದ್ಧಕ್ಕೆ ಅಲ್ಲಿ ಅನುಮತಿ ಇದೆ. ಆದರೆ ಅನುಮತಿ ಮಾತ್ರ ಇದೆ, ಯಾವತ್ತೂ ಪ್ರೋತ್ಸಾಹ ಇಲ್ಲ. ಯುದ್ಧ ಎನ್ನುವುದು ಎಲ್ಲ ಧರ್ಮಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಧರ್ಮ ಈ ಧರ್ಮ ಅಂತ ಹೇಳಿ ಇಲ್ಲ. ಯುದ್ಧದ ಇತಿಹಾಸ ನೀವು ನೋಡಿದರೆ ನಿಮ್ಗೆ ಗೊತ್ತಿದೆ. ನಮ್ಮ ಹಿಂದೂ ಸಹೋದರರ ಅತ್ಯಂತ ಪವಿತ್ರ ಗ್ರಂಥವಾದಂತಹ ಭಗವದ್ಗೀತೆ, ಆ ಭಗವದ್ಗೀತೆ ಅತ್ಯಂತ ಮುಖ್ಯವಾದ ಸಾರ ಯುದ್ಧಕ್ಕೆ ಪ್ರೇರಣೆ. ಅಲ್ಲಿ ಹತೋವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ಮೋಕ್ಷಸೇ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನನ ಹತ್ರ ಹೇಳುವಂತಹ ಒಂದು ಘಟನೆಯನ್ನ ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಅಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಕೌಂತೆಯ ನೀನು ಯುದ್ಧದಲ್ಲಿ ಹತನಾಗಿ ಬಿಟ್ರೆ, ಕೊಲ್ಲಲ್ಪಟ್ರೆ ಹೆದರಬೇಡ, ನಿನಗೆ ಸ್ವರ್ಗ ಸಿಗ್ತದೆ. ಒಂದು ವೇಳೆ ನೀನು ಗೆದ್ದರೆ ನಿನಗೆ ಭೂಮಿಯಲ್ಲಿ ರಾಜನಾಗಿ ಅನುಭವಿಸುವಂತ ದೊಡ್ಡ ಅವಕಾಶ ಇದೆ. ಆದ್ದರಿಂದ ಏಳು ಯುದ್ಧಕ್ಕೆ ಮುಂದಾಗು ಅಂತ ಹೇಳಿ ಯುದ್ಧಕ್ಕೆ ಪ್ರೋತ್ಸಾಹವನ್ನು ಕೊಡುವ ಒಂದು ಶ್ಲೋಕವನ್ನ ನಾವು ಭಗವದ್ಗೀತೆಯಲ್ಲಿ ಕಾಣ್ತೇವೆ. ಯುದ್ಧ ಎನ್ನುವುದು ಅನಿವಾರ್ಯ. ನೀವು ಇನ್ನು ಇಸ್ಲಾಮಿಗೆ ಬಂದರೆ ಇಸ್ಲಾಮಿನಲ್ಲಿ ಬದರ್ ಯುದ್ಧ ಅಂತ ಹೇಳಿ ನೀವು ಕೇಳಿರ್ತೀರಿ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೇತೃತ್ವದಲ್ಲಿ ಪ್ರವಾದಿಗಳು ಇಸ್ಲಾಂ ಧರ್ಮದ ಪ್ರಚಾರ ಆರಂಭ ಮಾಡಿದಾಗ ಮಕ್ಕಾದ ಶತ್ರುಗಳು ಅವರ ವಿರುದ್ಧ ತೀವ್ರವಾಗಿ ಹಿಂಸೆಗೊಟ್ಟರು. ಆದರೆ ಯಾವತ್ತೂ ಕೂಡ ಅವರ ಮೇಲೆ ರಾತ್ರಿ ಕದ್ದು ಮುಚ್ಚಿ ಹೋಗಿ ಭಯೋತ್ಪಾದನಾ ಚಟುವಟಿಕೆ ಮಾಡಿಲ್ಲ. ಯಾರದಾದರೂ ಮನೆಗಳನ್ನು ಸ್ಫೋಟ ಮಾಡಲಿಲ್ಲ. ಕದ್ದು ಮುಚ್ಚಿ ಮಾಡುವಂತಹ ಭಯೋತ್ಪಾದನೆ ಅದು ಯಾವತ್ತೂ ಕೂಡ ಯುದ್ಧ ಅಲ್ಲ, ಅದು ಜಿಹಾದ್ ಅಲ್ಲ, ಅದು ವಂಚನೆ. ಅದನ್ನು ಇಸ್ಲಾಂ ಅತ್ಯಂತ ಉಗ್ರವಾಗಿ ಟೀಕಿಸುತ್ತದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ, ಪವಿತ್ರವಾದ ಕುರ್ಆನ್ ಹೇಳುತ್ತದೆ, ಯಾರಾದರೂ ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಂದರೆ ಕತಲನ್ನಾಸ ಜಮೀಅ, ಭೂಮಿಯಲ್ಲಿರುವ ಸಕಲ ಮಾನವ ಕುಲ ಕೋಟಿಯನ್ನು ಕೊಂದ ಪಾಪಕ್ಕೆ ಗುರಿಯಾಗ್ತದೆ. ಇವತ್ತು ಕಾಣುವಂತಹ ಕೊಲೆಗಳು, ಇವತ್ತು ಕಾಣುವಂತಹ ಭಯೋತ್ಪಾದಕ ಚಟುವಟಿಕೆಗಳು, ಇವತ್ತು ನಾವು ಕಾಣುತ್ತಿರುವಂತಹ ಅತ್ಯಂತ ಸಂಘರ್ಷಮಯ ವಾತಾವರಣದ ಮೂಲ ಕಾರಣ ಪಹಲ್ಗಾಮ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ರಜಾ ದಿನಗಳನ್ನು ಅತ್ಯಂತ ಸುಂದರವಾಗಿ ಕಳೆಯಲಿಕ್ಕೆ ಬೇಕಾಗಿ, ಮಜಾ ಮಾಡುವುದಕ್ಕೆ ಬೇಕಾಗಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋದಂತ ಸುಮಾರು 27 ಜನರು ಅವರು ಹತರಾದರು. ಅವರನ್ನು ಕೊಂದವರು ಯಾರು ಇವತ್ತಿಗೂ ಗೊತ್ತಿಲ್ಲ. ಕೊಲೆಯಾದವರು ಯಾರು, ಅವರು ಏನು ಮಾಡಿದ್ರು, ಏನೂ ಮಾಡಿಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿದೆ. ಅನ್ಯಾಯವಾಗಿ ಅವರ ಯಾವುದೇ ತಪ್ಪುಗಳಿಲ್ಲದೆ ಅತ್ಯಂತ ಕ್ರೂರವಾಗಿ ಕೊಂದಂತಹ ಆ ಒಂದು ದುಷ್ಟ ಶಕ್ತಿಗಳು. ಇದನ್ನು ಇಸ್ಲಾಂ ಹೇಗೆ ಕಾಣ್ತದೆ? ಕೆಲವರು ಹೇಳ್ತಾರೆ ಧರ್ಮ ನೋಡಿಕೊಂಡು ಮುಸ್ಲಿಂ ಅಂತ ಹೇಳಿ ಹಿಂದೂ ಅಂತ ಹೇಳಿ ಕೊಂದ್ರು. ಖಂಡಿತವಾಗಿಯೂ ಇಂಥ ಹೇಳಿಕೆಗಳ ಮೂಲಕ ನಾವು ಭಯೋತ್ಪಾದಕರನ್ನು ಗೆಲ್ಲಿಸ್ತಾ ಇದ್ದೇವೆ. ಆಕ್ಚುಲಿ ಭಯೋತ್ಪಾದಕರಿಗೆ ಒಂದು ತತ್ವ ಇದೆ, ನಮ್ಮನ್ನು ಸೋಲಿಸಬೇಕು. ಭಾರತವನ್ನು ಸೋಲಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ಯುದ್ಧದಿಂದ ಭಾರತವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ಬ್ರಿಟಿಷರು ಗೊತ್ತಿದೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ವಿರುದ್ಧ ನಮಗೆ ಹೋರಾಟವನ್ನು ನಾವು ಮಾಡಿದ್ದೇವೆ. ಇಸ್ಲಾಂ, ಇಲ್ಲಿನ ಮುಸ್ಲಿಮರು ಭಾರತದ ಅತ್ಯಂತ ದೊಡ್ಡ ಒಂದು ಶಕ್ತಿ ಅಂತ ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜನಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಆದರೆ ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯೋತ್ತರದಲ್ಲೂ ರಾಷ್ಟ್ರ ಕಟ್ಟುವಲ್ಲಿ ಮುಸಲ್ಮಾನರು ಕೊಟ್ಟ ಕೊಡುಗೆಗಳು ಸಣ್ಣದೇನಲ್ಲ. ನನಗೆ ಹೇಳಿದೆ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕುഞ്ഞാಲಿ ಮರಕ್ಕಾರ್ ಅವರನ್ನ ಇಲ್ಲಿ ನನಗಿಂತ ಮೊದಲು ಭಾಷಣ ಮಾಡಿದ ನೂರಾನಿ ಸಕಾಫಿ ಉಸ್ತಾದ್ ಅವರು ಇಲ್ಲಿ ಉಲ್ಲೇಖ ಮಾಡಿ, ಕುഞ്ഞാಲಿ ಮರಕ್ಕಾರ್ ಅಂತ ಅದೇ ರೀತಿ ಉಳ್ಳಾಡದ ಬ್ಯಾರಿಗಳು ಸಮೇತ ಮುಸಲ್ಮಾನರು ತೀವ್ರವಾದ ಹೋರಾಟ ಮಾಡಿ ಪೋರ್ಚುಗೀಸರ ಸದ್ದಡಗಿಸಲು ಸಾಧ್ಯವಾಗಿದೆ. ಆನಂತರ ಬ್ರಿಟಿಷರು ಬಂದಾಗ ಬ್ರಿಟಿಷರ ವಿರುದ್ಧ ಮೊದಲು ಯುದ್ಧ ನಡೆಸಿದವರು ಯಾರು ಅಂತ ಹೇಳಿದರೆ ಸಿರಾಜುದ್ದೌಲಾ ಎನ್ನುವ ಮುಸಲ್ಮಾನ ಬಂಗಾಳದ ನವಾಬ. ನಾವು ಚರಿತ್ರೆ ಪುಸ್ತಕದಲ್ಲಿ ಹೇಳ್ತೇವೆ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ. ಆದರೆ ಅದಕ್ಕಿಂತ 100 ವರ್ಷಗಳ ಮೊದಲು 1757ರಲ್ಲಿ ಸಿರಾಜುದ್ದೌಲಾ ಎನ್ನುವ ಬಂಗಾಳದ ನವಾಬ ಮುಸಲ್ಮಾನ ಬ್ರಿಟಿಷರ ವಿರುದ್ಧ ಮೊದಲು ಯುದ್ಧವನ್ನು ಮಾಡಿದರು.
ಆನಂತರ 1799ರಲ್ಲಿ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಟಿಪ್ಪು ಸುಲ್ತಾನ್ ಎನ್ನುವಂತಹ ಈ ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರ, ಅವರು ಮಾಡಿದಂತ 4 ಬ್ರಿಟಿಷ್ ಮೈಸೂರು ಯುದ್ಧಗಳು, ಆ ಯುದ್ಧಗಳ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬ್ರಿಟಿಷರು ಒಂದು ತಂತ್ರವನ್ನು ಕಂಡು ಹಿಡಿದರು. ಈ ಭಾರತವನ್ನು ಸೋಲಿಸಬೇಕಾದರೆ ಮೊದಲು ಟಿಪ್ಪುವನ್ನು ಸೋಲಿಸಬೇಕಾದರೆ ಒಂದೇ ಒಂದು ದಾರಿ, ಹಿಂದೂಗಳು ಮತ್ತು ಮುಸಲ್ಮಾನರನ್ನು ಪರಸ್ಪರ ಎತ್ತಿಗಟ್ಟಬೇಕು. ಆದ್ರಿಂದ ಅವರು ಮರಾಠರ ಹತ್ರ ಹೋದರು. ಮರಾಠರ ಹತ್ರ ಹೇಳಿದ್ರು, ನೀವು ಹಿಂದೂಗಳು, ಟಿಪ್ಪು ಮುಸಲ್ಮಾನನ್ನು ನೀವು ಸೋಲಿಸದಿದ್ದರೆ ಒಂದೊಮ್ಮೆ ಅವ ನಿಮ್ಮ ಮೇಲೆ ದಾಳಿ ಮಾಡಿ ಹಿಂದೂಗಳನ್ನು ಸೋಲಿಸ್ತಾರೆ ಅಂತ ಹೇಳಿ ಹಿಂದೂ ಮತ್ತು ಮುಸಲ್ಮಾನರ ವಿರುದ್ಧ ಒಂದು ಸಂಘರ್ಷವನ್ನು ಉಂಟು ಮಾಡುವಂತಹ ಪ್ರಯತ್ನ, ಡಿವೈಡ್ ಅಂಡ್ ರೂಲ್, ವಿಭಜಿಸಿ ಆಳು ಅನ್ನುವಂತ ಅತ್ಯಂತ ಕಿರಾತಕವಾದಂತಹ ಒಂದು ನೀತಿ. ಆ ನೀತಿಯನ್ನು ಮಂಡಿಸಿ ಅವ್ರು ಏನು ಮಾಡಿದ್ರು ಗೊತ್ತಾ, ನಿಮ್ಗೆ ಗೊತ್ತಿರಬೇಕು. 1786ರಲ್ಲಿ ಮರಾಠರು ಟಿಪ್ಪು ಸುಲ್ತಾನರ ಮೇಲೆ ದಾಳಿ ಮಾಡ್ತಾರೆ. ಅಂತ 1792ರಲ್ಲಿ 3ನೇ ಮೈಸೂರು ಯುದ್ಧದಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ. 1799ರ ಕೊನೆಯ ಮೈಸೂರು ಯುದ್ಧದಲ್ಲಿ ಕೂಡ ಅದೇ ಘಟನೆ ನಡೆಯುತ್ತದೆ. ಏನು, ಒಂದು ಕಡೆ ಮರಾಠರನ್ನು ಜಾತಿಯ ಹೆಸರಿನಲ್ಲಿ ಒಗ್ಗೂಡಿಸ್ತಾರೆ, ಇನ್ನೊಂದು ಕಡೆ ಹೈದರಾಬಾದಿನ ನಿಜಾಮನನ್ನು, ನೀನು ಬ್ರಿಟಿಷರ ಟಿಪ್ಪುವನ್ನು ಸೋಲಿಸದಿದ್ರೆ ನಿನಗೆ ಗಂಡಾಂತರ ಬರುತ್ತೆ ಅಂತ ಹೇಳಿ ಅವರನ್ನು ಡಿವೈಡ್ ಮಾಡ್ತಾರೆ. ಈ ರೀತಿ ನಮ್ಮನ್ನು ಪರಸ್ಪರ ಬೇರೆ ಬೇರೆ ಮಾಡಿ ಅವರು ಮಾಡಿದ ಹೋರಾಟಗಳಿಂದಾಗಿ ಟಿಪ್ಪು ಸುಲ್ತಾನ್ ಅವರು ಸೋಲ್ಬೇಕಾಯಿತು. ಟಿಪ್ಪು ಸುಲ್ತಾನ್ ಸೋತ ಸಂದರ್ಭದಲ್ಲಿ, ಇದು ಮೇ ತಿಂಗಳಲ್ಲಿ ನಾನು ಮಾತನಾಡ್ತಾ ಇದ್ದೇನೆ, ಇದೇ ಮೊನ್ನೆ ಮೇ 4ಕ್ಕೆ ಟಿಪ್ಪು ಸುಲ್ತಾನರವರ ವಫಾತ್ನ ದಿನ ಆಗಿತ್ತು. 1799ರ ಮೇ 4ರಂದು ಟಿಪ್ಪು ಸುಲ್ತಾನ್ ಅವರು ಶಹೀದಾದಾಗ, ಹುತಾತ್ಮರಾದಾಗ ಅವರ ಮೈಯತ್ರ ಮೇಲೆ ನಿಂತು ಅವತ್ತಿನ ಬ್ರಿಟಿಷ್ ಅಧಿಕಾರಿ ಹೇಳಿದಂತ ಮಾತು, ಫ್ರಮ್ ಟುಡೇ ಇಂಡಿಯಾ ಈಸ್ ಅವರ್ಸ್, ಇಂದಿನಿಂದ ಭಾರತ ನಮ್ಮದು ಎನ್ನುವುದಾಗಿತ್ತು. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ ನನ್ನ ಪ್ರೀತಿಯ ಸಹೋದರರೇ. ಈ ರೀತಿ ಎಲ್ಲ ಕಡೆಗಳಲ್ಲಿ ಕೂಡ ನೀವು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತ ಅದಕ್ಕಿಂತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ತೆಗೆದು ನೋಡಿ, ಅದಕ್ಕೆ ನಾಯಕತ್ವ ಕೊಟ್ಟವರು ಯಾರಾಗಿದ್ದರು? ಬಹದ್ದೂರ್ ಶಾ ಜಫರ್ ಎನ್ನುವ ಮೊಘಲ್ ಸುಲ್ತಾನರಾಗಿದ್ದರು. ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಯಕತ್ವ ವಹಿಸಿದರು. ಇನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ 1919ರಲ್ಲಿ ಸ್ವಾತಂತ್ರ್ಯ ಹೋರಾಟ ಮುಂದುವರಿದಾಗ ಆ ಸಂದರ್ಭದಲ್ಲಿ ಶೌಕತ್ ಅಲಿ ಮತ್ತು ಮೌಲಾನಾ ಮೊಹಮ್ಮದ್ ಅಲಿ ಅವರು ಕೊಟ್ಟಂತ ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಎನ್ನುವಂತ ಒಂದು ಕಾನ್ಸೆಪ್ಟ್, ಅನಂತರ 1740ರ ಕ್ವಿಟ್ ಇಂಡಿಯಾ ಚಳವಳಿ ಇತ್ಯಾದಿಗಳ ಹಿಂದೆ ಎಲ್ಲ ಮುಸ್ಲಿಂ ನಾಯಕರನ್ನು ನಾವು ಗುರುತಿಸಬೇಕಾಗ್ತದೆ. ಖಂಡಿತವಾಗಿ ಅವರು ಇದ್ದಾರೆ. ಇಲ್ಲಿ ಹಲವಾರು ಗೋರಿಗಳು, ಆಮೇಲೆ ಗಜನಿಗಳೆಲ್ಲ ಬಂದು ಭಾರತದ ಮೇಲೆ ದಾಳಿ ಮಾಡಿದರು. ಆ ಸಂದರ್ಭದಲ್ಲಿ ಕಂಡು ಬರದಂತಹ ಒಂದು ಹೋರಾಟ ಯಾಕೆ ಬ್ರಿಟಿಷರು ಬಂದಾಗ ಕಂಡು ಬಂತು ಅಂತ ಹೇಳುವ ಪ್ರಶ್ನೆಗೆ ಸೇತು ಮಾಧವರಾವ್ ಪಗಡಿ ಅಂತ ಹೇಳುವ ಒಬ್ಬರು ಮಹಾರಾಷ್ಟ್ರದ ಇತಿಹಾಸಕಾರ ಹೇಳ್ತಾರೆ, ಯಾಕೆ ಬ್ರಿಟಿಷರು ಬಂದಾಗ ಅಷ್ಟು ಉಗ್ರವಾದ ಹೋರಾಟ ನಡೆಯಿತು ಅಂತ ಕೇಳಿದರೆ, ಬ್ರಿಟಿಷರು ಬಂದ ಕಾಲದಲ್ಲಿ ಭಾರತದಲ್ಲಿ ಮುಸಲ್ಮಾನರು ಬಹಳ ಬಲಿಷ್ಠರಾಗಿದ್ದರು. ಮುಸಲ್ಮಾನರು ಬಲಿಷ್ಠವಾಗಿದ್ದ ಕಾರಣ ಅವರು ಯುದ್ಧಕ್ಕೆ ಮುಂದಾದರು. ಆದ್ದರಿಂದ ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಸಾಧ್ಯ. ಅವರು 1947ರ ಆಗಸ್ಟ್ 14ರ ಮಧ್ಯರಾತ್ರಿಯವರೆಗೆ ಉಳಿಯಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅವರು ಮುಸಲ್ಮಾನ ಮತ್ತು ಹಿಂದೂಗಳನ್ನು ಬೇರೆ ಮಾಡಿಕೆ ಮಾಡಿದ ಹಲವಾರು ಪ್ರಯತ್ನವನ್ನು ಮಾಡಿದರು. ಸ್ವಾತಂತ್ರ್ಯ ಸಿಗುವಾಗ ಕೂಡ ಈ ಭಾರತೀಯರು ಶಾಂತಿಯಿಂದ ಬದುಕಬಾರದು ಎನ್ನುವ ಕಾರಣಕ್ಕಾಗಿ ರಾಷ್ಟ್ರವನ್ನು ತುಂಡು ಮಾಡಿ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ ತುಂಡು ಮಾಡಿದರು. ಆದರೆ ಈ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಪರಸ್ಪರ ನೆರೆ ರಾಷ್ಟ್ರಗಳಾಗಿ ಶಾಂತಿ ಮತ್ತು ಸೌಹಾರ್ದದಿಂದ ಬದುಕಬೇಕಾಗಿತ್ತು. ಒಂದು ವಿಷಯ ನಾನು ಹೇಳ್ತೇನೆ, ಭಾರತ ಹೇಗೆ ಹಿಂದೂ ರಾಷ್ಟ್ರ ಅಲ್ಲವೋ ಪಾಕಿಸ್ತಾನ ಕೂಡ ಮುಸ್ಲಿಂ ರಾಷ್ಟ್ರ ಅಲ್ಲ. ಖಂಡಿತವಾಗಿ ಅವರ ರಾಷ್ಟ್ರದ ಹೆಸರಲ್ಲಿ ಅವರು ಮುಸ್ಲಿಂ ಸೇರಿಸಿಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಯಾವತ್ತಿಗೂ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅಂತ ಹೇಳಿ ನಾವು ಒಪ್ಪುವುದಿಲ್ಲ. ಯಾಕೆ? ಇಸ್ಲಾಮಿಗೂ ಅವರ ಕೆಲವು ರಾಜಕೀಯ ನೀತಿಗಳಿಗೂ ಸಂಬಂಧವಿಲ್ಲ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ನಿಮ್ಮ ನೆರೆಮನೆಯನ್ನು ಗೌರವಿಸಬೇಕು,
ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ನಿನ್ನ ನೆರೆಮನೆಯಲ್ಲಿ ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡ್ರೆ ನೀನು ನನ್ನ ಧರ್ಮದವನಲ್ಲ ಅಂತ ಹೇಳಿದ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಧರ್ಮವಾದ ಇಸ್ಲಾಂ. ಆ ಇಸ್ಲಾಮಿಗೆ ಸೇರಿದ ಒಂದು ರಾಷ್ಟ್ರ ಅಂತ ಹೇಳಿ ಇದ್ರೆ ಅವರ ನೆರೆ ರಾಷ್ಟ್ರವಾದ ಭಾರತದ ಮೇಲೆ ಯಾವತ್ತೂ ಅವರು ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭಾರತದ ಮುಗ್ಧ ನಾಗರಿಕರ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿ ಅವರನ್ನು ಕೊಂದು ಹಾಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಬ್ಬನನ್ನು ಕೊಂದರೆ ಅನ್ಯಾಯವಾಗಿ, ಒಬ್ಬನನ್ನು ಕೊಂದರೆ ಇಡೀ ಮನುಕುಲವನ್ನು ಕೊಂದ ಪಾಪಕ್ಕೆ ಗುರಿಯಾಗುತ್ತಾನೆ ಅಂತ ಹೇಳುವಂತಹ ಪವಿತ್ರ ಕುರ್ಆನಿನ ಅನುಯಾಯಿಗಳಾಗಿದ್ದರೆ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಹೇಗೆ ಭಾರತ ಹಿಂದೂ ರಾಷ್ಟ್ರ ಅಲ್ಲವೋ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಕೂಡ ಅಲ್ಲ. ಆದ್ದರಿಂದ ಅವರ ಒಂದು ಕುತಂತ್ರ ಇದೆ, ನಮ್ಮನ್ನು ಪರಸ್ಪರ ಕಚ್ಚಾಡಿಸಬೇಕು. ಅದಕ್ಕಾಗಿ ಅವರು ಭಯೋತ್ಪಾದಕ ಚಟುವಟಿಕೆ ಮಾಡುವಾಗ ನಾವು ಹಿಂದೂಗಳನ್ನು ಅಂತ ಹೇಳಿ ನೋಡಿಕೊಂಡದ್ದು, ಮುಸ್ಲಿಮರು ಅಂತ ಹೇಳಿ ನೋಡಿ ಬಿಟ್ಟದ್ದು ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಯಾಕೆ? ಆ ಹೆಸರಿನಲ್ಲಿ ನಾವು ಪರಸ್ಪರ ಜಗಳ ಮಾಡಬೇಕು. ಪುಣ್ಯ, ನಮ್ಮ ದುರಾದೃಷ್ಟಕ್ಕೆ ನಮ್ಮಲ್ಲೂ ಕೆಲವು ಪಾಪಿಗಳಿದ್ದಾರೆ. ಭಾರತದಲ್ಲಿ ಇವತ್ತು ನಮ್ಮ ಮೇಲೆ ದಾಳಿ ಮಾಡುವ ಉಗ್ರಗಾಮಿಗಳು ಎರಡು ಟೈಪ್ ಇದ್ದಾರೆ. ಎರಡು ಟೈಪ್. ಒಂದು ಪಾಕಿಗಳು, ಪಾಕಿಸ್ತಾನದಲ್ಲಿ ನಿಂತುಕೊಂಡು ಭಾರತದ ಮೇಲೆ ಹೊಂಚು ಹಾಕಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುವರು. ಅವರ 9 ಕೇಂದ್ರಗಳನ್ನು ನಮ್ಮ ಭಾರತದ ಸೈನಿಕರು ಮೊನ್ನೆ ಹೋಗಿ ನಾಶ ಮಾಡಿದ್ದು ಅದು ಖಂಡಿತವಾಗಿಯೂ ಆ ಸಿಂಧೂರ, ಅದು ನಮಗೆ ಬಹಳ ಹೆಮ್ಮೆ ಇದೆ, ಅಭಿಮಾನ ಇದೆ. ನಮ್ಮ ಭಾರತದ ಸೈನಿಕರ ತಾಕತ್ತು ಏನು ಎಂಬುದು ಜಗತ್ತಿಗೆ ತೋರಿಸಲಿಕ್ಕೆ ನಮಗೆ ಸಾಧ್ಯ. ಯಾವತ್ತೂ ಕೂಡ ನಾವು ನಮ್ಮ ಕಾದಿಗಳು ಆಗಿರುವಂತಹ ಸುಲ್ತಾನ್ APUಸ ಬಹಳ ಸ್ಪಷ್ಟವಾಗಿ ಹೇಳಿದರು, ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಭಾರತದ ಸೇನೆ ಕೈಗೊಳ್ಳುವ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಅಭಿನಂದಿಸ್ತೇವೆ, ಖಂಡಿತವಾಗಿಯೂ ನಾವು ಅಭಿನಂದಿಸ್ತೇವೆ. ಆ ಯೋಧರಿಗೆ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಆದರೆ ನನ್ನ ಪ್ರೀತಿಯ ಸಹೋದರ, ನಮ್ಮಲ್ಲಿ ಮತ್ತೊಂದು ಎರಡನೇ ಟೈಪ್ ಉಗ್ರಗಾಮಿಗಳಿದ್ದಾರೆ. ಅವರು ಪಾಪಿಗಳು. ಅವರು ಏನ್ ಮಾಡ್ತಾರೆ, ನಮ್ಮೊಳಗೆ ಜಗಳವನ್ನು ಕಾಯ್ತಾರೆ. ಹಿಂದೂ ಮುಸ್ಲಿಂ ಅಂತ ಹೇಳಿ ಹೆಸರು ಮಾಡಿ ನಮ್ಮನ್ನು ಪರಸ್ಪರ ಸಂಘರ್ಷಕ್ಕಿಳಿಸಿ ಜಾತಿ ಮತದ ಹೆಸರಿನಲ್ಲಿ ತಿಳಿದುಕೊಳ್ಬೇಕು. ಮುಸಲ್ಮಾನರು ಯಾವತ್ತೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ನಮಗೊಂದು ಸಿದ್ಧಾಂತ ಇದೆ, ಹುಬ್ಬುಲ್ ವತನಿ ಮಿನಲ್ ಈಮಾನ್. ನಮ್ಮ ಸಿದ್ಧಾಂತ ಹುಬ್ಬುಲ್ ವತನಿ ಮಿನಲ್ ಈಮಾನ್, ತನ್ನ ಸ್ವಂತ ನಾಡನ್ನು ಪ್ರೀತಿಸುವುದು ಅದು ನಮ್ಮ ಧರ್ಮ ವಿಶ್ವಾಸದ ಒಂದು ಭಾಗ. ಕೇವಲ ಒಂದು ಅಲಂಕಾರಿಕವಾದ ಪದ ಅಲ್ಲ. ನಮ್ಮ ನಾಡನ್ನು ಪ್ರೀತಿಸಬೇಕಾದ್ದು ನಮ್ಮ ಧರ್ಮದ ಒಂದು ಭಾಗ. ದಿನಕ್ಕೆ ನಾವು ಅಲ್ಲಾಹನಿಗೆ ದಿನಕ್ಕೆ 34 ಬಾರಿ, ಕನಿಷ್ಠ 34 ಬಾರಿ ನಮ್ಮ ಹಣೆಯನ್ನ ಮಣ್ಣಿಗೆ ಮುಟ್ಟಿಸಿ ನಾವು ಸುಜೂದು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಯಾವ ಮಣ್ಣಿಗೆ? ಪಾಕಿಸ್ತಾನದ ಮಣ್ಣಿಗಲ್ಲ, ನಮ್ಮ ಭಾರತದ ಮಣ್ಣಿಗೆ, ನಮ್ಮ ಈ ನೆಲಕ್ಕೆ. ಆದ್ದರಿಂದ ನೀವು ನೋಡಿ, ಇಲ್ಲಿ ವಿಶಾಲವಾದ ಈ ಉಳ್ಳಾಳದಲ್ಲಿ 28 ಮಸೀದಿಗಳಿವೆ. 28 ಮಸೀದಿಗಳಿವೆ. ಒಂದು ಊರಿನಲ್ಲಿ ಒಂದು 10 ಮುಸ್ಲಿಂ ಕುಟುಂಬಗಳು ಮನೆ ಮಾಡಿದರೆ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸ್ತಾರೆ. ಆ ಮಸೀದಿಯ ಸುತ್ತಮುತ್ತ ಕಬರ್ಸ್ಥಾನವನ್ನು ಮಾಡ್ತಾರೆ. ಯಾಕೆಂತ ಹೇಳಿದರೆ ಅದು ಒಂದು ಕೇವಲ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಅದು ನಮ್ಮ ರಾಷ್ಟ್ರಪ್ರಿಯತೆಯ ಸಂಕೇತ, ನಮ್ಮ ರಾಷ್ಟ್ರಪ್ರಜೆಯ ಸಂಕೇತ. ನಾವು ಒಂದು ಊರಿಗೆ ಹೋಗಿ ಅಲ್ಲಿ ಒಂದು 10 ಕುಟುಂಬ ಆಗಿ ಒಂದು ಮಸೀದಿ ಮಾಡಿ ಅಲ್ಲಿ ಒಂದು ಕಬರ್ಸ್ಥಾನ ಮಾಡುವುದು ಅರ್ಥ ಎಂದು ಹೇಳಿದರೆ ನಾವು ಇಲ್ಲಿ ಹುಟ್ಟಿದವರು, ನಾವು ಇದೇ ಮಣ್ಣಿನಲ್ಲಿ ಬದುಕಿದವರು, ನಾಳೆ ಸತ್ತರೆ ಇದೇ ಮಣ್ಣಿನಲ್ಲಿ ಮಣ್ಣಾಗುವವರು. ನಾವು ನಮ್ಮ ಮಸೀದಿಯ ಪಕ್ಕದಲ್ಲಿರುವ ಕಬರ್ಸ್ಥಾನಕ್ಕೆ ಹೋಗುತ್ತೇವೆ ಹೊರತು ಯಾವುದೋ ಒಂದು ಪಾಕಿಸ್ತಾನಕ್ಕೆ ಹೋಗುವವರು ಅಲ್ಲ ಅನ್ನುವುದನ್ನು ನಾವು ಆ ಮೂಲಕ ತೋರಿಸಿಕೊಡ್ತಾ ಇದ್ದೇವೆ. ಆದ್ದರಿಂದ ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲ. ನನ್ನ ಪ್ರೀತಿಯ ಸಹೋದರೇ, ನಾವು ಅತ್ಯಂತ ಮುಖ್ಯವಾಗಿ ನಮ್ಮ ಯೋಧರನ್ನು ನಾವು ಬಲಪಡಿಸಬೇಕಾದ್ರೆ, ನಮ್ಮ ಸೈನ್ಯವನ್ನು ನಾವು ಬಲಪಡಿಸಬೇಕಾದ್ರೆ, ನಮ್ಮ ರಾಷ್ಟ್ರವನ್ನು ನಾವು ಬಲಿಷ್ಠಗೊಳಿಸಬೇಕಾದ್ರೆ, ಮತ್ತು ಯೋಧರು ಅಲ್ಲಿ ಪಾಪ ಅವರ ಜೀವವನ್ನು ಕೊಟ್ಟು ದುಡಿತಾ ಇರುವಾಗ ನಾವು ಮಾಡಬೇಕಾದಷ್ಟೇ ನಮ್ಮನ್ನು ನಾವು ಪರಸ್ಪರ ಪ್ರೀತಿ ಮಾಡಲಿಕ್ಕೆ ಕಲಿಬೇಕು. ನಮ್ಮಲ್ಲಿ ದೇಶ ಪ್ರೇಮ ಬೇಕು. ದೇಶ ಪ್ರೇಮ ಅಂತ ಹೇಳಿದ್ರೇನು? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಕೇವಲ ಮಣ್ಣನ್ನು ಪ್ರೀತಿಸುವುದಲ್ಲ, ಆ ಮಣ್ಣಿನಲ್ಲಿ ಬದುಕು ಕಟ್ಟಿಕೊಂಡಿರುವ 146 ಕೋಟಿ ಜನರಿದ್ದಾರೆ ಅಂತ ಹೇಳಿ ಲೆಕ್ಕಗಳು ಹೇಳ್ತವೆ. ಅಷ್ಟು ಕೋಟಿ ಜನರನ್ನು ಭಾಷೆ, ವೇಷ, ದೇಶ, ಅವರ ಭಾಷೆ, ವೇಷ, ಜಾತಿ, ಮತ, ಪಥ, ಪಂಗಡಗಳನ್ನು ನೋಡದೆ ನನ್ನ ಭಾರತ ಮಾತೆಯ ಮಕ್ಕಳು ಅನ್ನುವಂತ ಪ್ರಜ್ಞೆಯೊಂದಿಗೆ ಪ್ರೀತಿಸುವುದು ಅದು ರಾಷ್ಟ್ರ ಪ್ರೇಮ, ಅದು ದೇಶ ಪ್ರೇಮ. ಈ ದೇಶ ಪ್ರೇಮ ಬಂದಾಗ ಮಾತ್ರ ನಮ್ಮ ಭಾರತ ಶಕ್ತವಾದ ಒಂದು ಬಲಿಷ್ಠವಾದ ಒಂದು ರಾಷ್ಟ್ರವಾಗಿ
ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕ ಬಯಸ್ತೇನೆ. ನನ್ನ ಪ್ರೀತಿಯ ಸಹೋದರರೇ, ಬದರ್ ಬಗ್ಗೆ ನಾನು ಹೇಳಿದೆ, ಇಸ್ಲಾಮಿನ ಮೊದಲ ಯುದ್ಧ ಅಂತ ಹೇಳುವ ಬದರ್. ಮಕ್ಕಾದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದ ಮದೀನಕ್ಕೆ ಹೋದರು. ಅಲ್ಲಿ ಭಯೋತ್ಪಾದನೆ ಚಟುವಟಿಕೆಯನ್ನು ಮಾಡಿಲ್ಲ, ಬದಲು ಸುರಕ್ಷಿತವಾದ ಒಂದು ಜಾಗ ಅಂತ ಹೇಳಿ ಮದೀನಕ್ಕೆ ಹೋಗ್ತಾರೆ. ಅಲ್ಲಿಗೂ ಮಕ್ಕಾದ ಜನರು ಶತ್ರುಗಳು ಬರ್ತಾರೆ, ಯುದ್ಧ ಮಾಡಲಿಕ್ಕೆ ಹೊರಡ್ತಾರೆ. ಅವರು ಹೊರಟು ಮರ್ಹಬಂ ಬಿಲ್ ಕಾಯಿಲಿ ಅದಲ اللهم رب هذه الدعوة التامة الصلاة القائمة آت محمدا الوسيلة والفضيلة والدرجة الرفيعة وبعثه مقاما محمودا الذي بعثته ورزقنا شفاعته. ನನ್ನ ಪ್ರೀತಿಯ ಸಹೋದರರೇ, ಸಮಯ ಆಯಿತು, ಅದರಿಂದ ನಿಲ್ಲಿಸ್ತಾ ಇದ್ದೇನೆ. ನಾನೇನು ಹೇಳ್ತಾ ಬಂದೆ ಅಂತ ಹೇಳಿದ್ರೆ, ಬದರ್ನಲ್ಲಿ ಶತ್ರುಗಳು ದಾಳಿ ಹೊರಟು 350 ಕಿಲೋಮೀಟರ್ ದಾಟಿದ ನಂತರವೇ ಮುಸಲ್ಮಾನರು ಯುದ್ಧಕ್ಕೆ ಹೊರಟರು. ಅಂದ್ರೆ ಯಾವತ್ತು ಯುದ್ಧ ಎನ್ನುವುದು ನಮ್ಮ ಮೊದಲ ಆಯ್ಕೆ ಅಲ್ಲ. ಭಾರತ ಕೂಡ ಅದನ್ನು ಇವತ್ತು ಹೇಳ್ತಾ ಇದೆ, ನಾವಾಗಿ ಯಾವತ್ತು ಯುದ್ಧಕ್ಕೆ ಹೋಗುವುದಿಲ್ಲ, ನಾವು ಶಾಂತಿಗೆ ಬದ್ಧ, ಅಗತ್ಯ ಬಂದರೆ ಸಂಘರ್ಷಕ್ಕೂ ಸಿದ್ಧ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ನಾನಿಲ್ಲಿ ಹೇಳಬೇಕಾದ ಒಂದು ವಿಚಾರ, ಭಾರತ ಮತ್ತು ಪಾಕಿಸ್ತಾನ ವಿಷಯ ಬಂದಾಗ ಯಾವತ್ತು ನಾವು ಪಾಕಿಸ್ತಾನ ನಮ್ಮ ಶತ್ರುವಾಗಿ ನಾವು ಅದನ್ನು ಕಾಣ್ತೇವೆ. ಆದ್ದರಿಂದಲೇ ಪಾಕಿಸ್ತಾನದ ವಿರುದ್ಧ ನಡೆದ ಮೊತ್ತ ಮೊದಲ ಯುದ್ಧದಲ್ಲಿ ಮೊತ್ತ ಮೊದಲು ಜೀವ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅಬ್ದುಲ್ ಹಮೀದ್ ಎನ್ನುವಂತಹ ಒಬ್ಬ ಹವಾಲ್ದಾರ್ ಅಬ್ದುಲ್ ಹಮೀದ್ ಆಗಿದ್ದರು. ಇವತ್ತು ಮೊನ್ನೆ ನೀವು ನೋಡಿರಬೇಕು, ಮೊನ್ನೆ ಕೂಡ ಹಲವಾರು ಪರಮವೀರ ಚಕ್ರ ಪುರಸ್ಕೃತರಾದ ಅಬ್ದುಲ್ ಹಮೀದ್ ಹಾಗೆ ಹಲವಾರು ಮಂದಿ ಮೊನ್ನೆ ಕೂಡ ಜೀವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮೊಹಮ್ಮದ್ ಇಮ್ತಿಯಾಜ್ ಅಂತ ಹೇಳುವ ಒಬ್ಬ ಅಧಿಕಾರಿ ಪಾಕಿಸ್ತಾನಿಗಳು ಕೊಂದರು. ಆದ್ರಿಂದ ಶತ್ರುಗಳ ಬಾಂಬಿಗೆ ಯಾರು ಬಲಿಯಾಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಆಗುದಿಲ್ಲ, ಅಲ್ಲಿ ಜಾತಿ ಮತ ನೋಡುವುದಿಲ್ಲ. ಹಾಗಾಗಿ ನಾವು ಕೂಡ ಜಾತಿ ಮತದ ಭೇದಗಳನ್ನೆಲ್ಲ ಬದಿಗಿಟ್ಟು ನಮ್ಮ ರಾಷ್ಟ್ರಕ್ಕೆ ಬೇಕಾಗಿ ಹೋರಾಡಲಿಕ್ಕೆ ನಾವು ಸಿದ್ಧರಾಗಬೇಕು. ಇದಾಗಿರ್ಬೇಕು ಇವತ್ತಿನ ನಮ್ಮ ಪ್ರತಿಜ್ಞೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ಬಹಳ ವಿಷಾದದೊಂದು ಒಂದು ಮಾತನ್ನು ಹೇಳ್ತೇನೆ. ನಮ್ಮ ಮಾಧ್ಯಮ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಮಾಧ್ಯಮಗಳು ಜಾತಿ ಮತದ ಹೆಸರಿನಲ್ಲಿ ಅತ್ಯಂತ ನಿಕೃಷ್ಟವಾದಂತ ಭೇದ ಭಾವಗಳನ್ನು ಮಾಡ್ತಾ ಇವೆ. ಅತ್ಯಂತ ಸುಳ್ಳು ಕಥೆಗಳನ್ನು, ಅವರ ಕೆಲವು ಟಿವಿಗಳಲ್ಲಿ ಕಂಡ ದೃಶ್ಯಗಳನ್ನು ನೋಡಿದರೆ ಪಾಕಿಸ್ತಾನ ಇವತ್ತು ಹುಡಿ ಹುಡಿಯಾಗಿ ಭೂಮಿ ಮೇಲೆ ಅದರ ನಕಾಶೆ ಉಳಿತಿರಲಿಲ್ಲ. ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಸುಳ್ಳುಗಳು. ಜಗತ್ತಿನ ಮುಂದೆ ಭಾರತದ ಮಾನವನ್ನು ಕೆಡಿಸುವಂತಹ ಕೆಲಸಗಳನ್ನು ಖಂಡಿತ ದಯವಿಟ್ಟು ಮಾಧ್ಯಮಗಳು ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾದ ರಾಮ್ ಮನೋಹರ್ ಲೋಹಿಯಾ ಗೊತ್ತಿರಬೇಕು ನಿಮಗೆ. ಅವರು ಅವರ ಆತ್ಮಕಥೆಯಲ್ಲಿ ಒಂದು ಕಡೆ ಹೇಳ್ತಾರೆ, 1947 ಆಗಸ್ಟ್ 15ರ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜೋರಾಗ್ತದೆ. ಆಗ ನೌಕರಿ ನಮ್ಮ ಬಂಗಾಳಕ್ಕೆ ಹೋಗ್ತಾರೆ ಗಾಂಧೀಜಿ. ಅಲ್ಲಿ ಒಂದು ದಿನ ಒಂದು ಪೇಪರ್ ನಲ್ಲಿ ನ್ಯೂಸ್ ಬರ್ತದೆ, ಮುಸಲ್ಮಾನನ ಮನೆಯಲ್ಲಿ 313 ಬಂದೂಕು ಪತ್ತೆ. 313 ಬಂದೂಕು ಪತ್ತೆ. ವಾಸ್ತವ ಏನು ಗೊತ್ತಾ, ಒಂದೇ ಒಂದು ಬಂದೂಕು ಪತ್ತೆ ಆದ್ದು. ಆ ಬಂದೂಕಿನ ಮೇಲೆ 313 ಅಂತ ಹೇಳುವಂತ ಪವಿತ್ರವಾದ ನಂಬರ್ ಅನ್ನು ಬರೆದಿದ್ರು ಅಷ್ಟೇ. ಅದನ್ನು 1947ರಲ್ಲಿ ಅವತ್ತೇ ಪೇಪರ್ಗಳು ಕೊಟ್ಟದ್ದು 313 ಬಂದೂಕು ಪತ್ತೆ ಅಂತ ಹೇಳಿ. ಹಾಗಾದ್ರೆ ಇವತ್ತಿನ ಮಾಧ್ಯಮಗಳ ಅವಸ್ಥೆ ಹೇಗಿರ್ಬೋದು? ಆದ್ರಿಂದ ದಯವಿಟ್ಟು ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ನಮ್ಮ 4ನೇ ಅಂಗ ಎನ್ನುವಂತ ಪ್ರಜ್ಞೆಯೊಂದಿಗೆ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿ ನೀವು ವರ್ತಿಸಬೇಕು ಹೊರತು ಬುದ್ಧಿ ಇಲ್ಲದ ಹಂದಿಗಳಾಗಿ ವಾಸ್ತವಗಳನ್ನು ಮುಚ್ಚಿಡುವವರು ಆಗಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ ನನ್ನ ಮಾತುಗಳಿಗೆ ಕೊನೆ ಹಾಡ್ತಾ ಇದ್ದೇನೆ. ಸೃಷ್ಟಿಕರ್ತನಾದ ಅಲ್ಲಾಹನಲ್ಲಿ ನಾವೆಲ್ಲರೂ ಮನಸ್ಸಿಟ್ಟು ಪ್ರಾರ್ಥಿಸೋಣ. ಅಲ್ಲಾಹನೇ, ನಮ್ಮ ಪವಿತ್ರವಾದ ನಮ್ಮ ಭಾರತ ರಾಷ್ಟ್ರ ಆದ ನಬಿ ಅಲೈಹಿಸ್ಸಲಾಂ ಅವರಿಂದ ಹಿಡಿದು ಸಾವಿರಾರು ಸಜ್ಜನರ ಪಾದ ಸ್ಪರ್ಶದಿಂದ ಪುನೀತಗೊಂಡ ಪವಿತ್ರವಾದ ಭೂಮಿ ಸಯ್ಯಿದ್ ಮದನಿಯಂತಹ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರ ಸಾನ್ನಿಧ್ಯದಿಂದ ಮದೀನಾದಿಂದ ಅಜ್ಮೀರ್ ಖಾಜಾರಿಂದ ಹಿಡಿದು ಸಯ್ಯಿದ್ ಮದನಿ ರಲಿಯಲ್ಲಾಹು ಅನ್ಹು ಅವರವರೆಗಿನ ಸಾವಿರಾರು ಔಲಿಯಾಗಳು ಬಂದ ನಾಡಿದು. ಅಲ್ಲಾಹನೇ, ಪವಿತ್ರವಾದ ಈ ನಾಡಿನಲ್ಲಿ ಇಷ್ಟು ವರ್ಷಗಳಿಂದ ನಾವು ಹಿಂದೂ ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ಖರು ಎಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೇವೆ. ಅಲ್ಲಾಹ್, ಈ ಶಾಂತಿಯನ್ನು, ಈ ಸೌಹಾರ್ದತೆಯನ್ನು ನಮಗೆ ನೀನು ಕಾಯಂಗೊಳಿಸು. ಅಲ್ಲಾಹ್, ಯಾರೆಲ್ಲ ಮುಸ್ಲಿಮರ ವಿರುದ್ಧ, ಯಾರೆಲ್ಲ ಹಿಂದೂಗಳ ವಿರುದ್ಧ, ಯಾರೆಲ್ಲ ಜಾತಿ ಮತಗಳ ಹೆಸರಿನಲ್ಲಿ ಪರಸ್ಪರ
ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಒಳ್ಳೆಯ ಬುದ್ಧಿಯನ್ನು ಕೊಡು, ಅವರ ಮನಸ್ಸನ್ನು ಸಂಸ್ಕರಣೆ ಮಾಡಿ ಎಲ್ಲರಿಗೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಂದೇ ಅಪ್ಪ ಅಮ್ಮನ ಮಕ್ಕಳಾಗಿ ಬದುಕುವಂತ ಒಂದು ಪ್ರಜ್ಞೆಯನ್ನು ನೀನು ಒದಗಿಸು ಅಲ್ಲ. ನಮ್ಮ ರಾಷ್ಟ್ರದ ಸಂರಕ್ಷಣೆಗಾಗಿ ಹೋರಾಡುತ್ತಿರುವ ನಮ್ಮ ಯೋಧರನ್ನು ನೀನು ಸಂರಕ್ಷಣೆ ಮಾಡು ಅಲ್ಲ. ಯಾರೆಲ್ಲ ಈ ರಾಷ್ಟ್ರದ ಪರವಾಗಿ ದುಡಿಯುತ್ತಾರೋ ಅವರೆಲ್ಲರಿಗೂ ನೀನು ಒಳಿತನ್ನು ಕೊಡು ಅಲ್ಲ. ಯಾರೆಲ್ಲ ಈ ರಾಷ್ಟ್ರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ, ಕೆಲಸ ಮಾಡ್ತಾರೋ, ದೇಶದ್ರೋಹಿ ಚಟುವಟಿಕೆ ಮಾಡ್ತಾರೋ, ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಯ ವಿರುದ್ಧವಾಗಿ ಯಾರು ಏನು ಮಾಡಿದ್ರು ಅಲ್ಲಾ ಅವರಿಗೆ ನೀನು ಸರಿಯಾದ ಪಾಠವನ್ನು ಕಲಿಸು ಅಲ್ಲ. ಅಲ್ಲಾ ನಮ್ಮನ್ನು ಅತ್ಯಂತ ಸುಂದರವಾಗಿ ಈ ನಾಡಿನಲ್ಲಿ ಜೀವನಗೊಳಿಸಿ ಬದುಕಿಸಿ ಅತ್ಯಂತ ಸುಂದರವಾಗಿ ದಿನದೂಡಿ ಅತ್ಯಂತ ಸುಂದರವಾಗಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆಲ್ಲರಿಗೂ ಅನುಗ್ರಹಿಸುನಾದ. ಇದೇ ಮಣ್ಣಿನಲ್ಲಿ ಅತ್ಯಂತ ಸುಂದರವಾದ ಒಂದು ಭಾವಿ ಜನಾಂಗವನ್ನು ಮುಂದುವರಿಸಿಕೆ ನಮಗೆ ಅನುಗ್ರಹಿಸು ಅಲ್ಲಾ. ರಬ್ಬನಾ ಆತಿನಾ ಫಿ ದುನ್ಯಾ ಹಸನಾ ವಫಿಲ್ ಆಖಿರತಿ ಹಸನತನ್ ವಕಿನಾ ಅದಾಬನ್ ನಾರ್. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೀನಾ ಇನ್ನಕ ಅಂತ ತವ್ವಾಬುರ್ ರಹೀಮ್. ಆಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.